ನೀವೆಲ್ಲೋ ಒಂದು ಪಕ್ಷದಿಂದ ಒಬ್ಬ ವ್ಯಕ್ತಿಯಿಂದ ಬೆನ್ನತ್ತಿ ಹೋಗ್ತೀರಿ ಅಂದ್ರೆ ನಾವು ಯಾರೂ ಸಹಿಸೋಕ್ಕಾಗೋದಿಲ್ಲ. ಸತ್ಯಾಸತ್ಯತೆ ಇಂದಲ್ಲ ನಾಳೆ ಬಂದ ಬರ್ತು ಹೊರಗೆ. ಏನು ಇವರು ಬಿ ಜೆ ಪಿಯವರು ಏನು ಮಾಡಿದರು? ಹಿಂದೆ 2D 2C ಕೊಟ್ಟರಲ್ಲ, ಇವರೇ ಸಂಭ್ರಮ ಮಾಡಿದ್ರಲ್ಲ ಇವರೇ. ಮತ್ತೊಂದು ತಿರಸ್ಕಾರ ಯಾಕೆ ಮಾಡಿದ್ರಪ್ಪ? ಇವತ್ತು ಯಾಕೆ 2A ಕೇಳ್ತಾ ಇದ್ದೀರಪ್ಪ? 2A ಕೇಳೋದಕ್ಕೆ ಇವತ್ತು ತಡೆಯಾಜ್ಞೆ ಇದೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ. ತಡೆಯಾಜ್ಞೆ ಇದ್ದಾಗ ಮೀಸಲಾತಿಯನ್ನು ಸರ್ಕಾರ ತೆಗೆದುಕೊಳ್ಳೋಕ್ಕಾಗತ್ತಾ? ಒಂದು ಸರ್ವೋಚ್ಚ ನ್ಯಾಯಾಲಯದ ತಡೆಯಾಜ್ಞೆ ಇದ್ದಾಗ ಪ್ರಚೋದನೆ ಮಾಡಿ ಪಾಪ ನಮ್ಮ ಬಡವರಿಗೆ ಹೊಡಿಸಿದಿರಿ. ಹಿಂದೆ ನಾನಿದ್ದಂಥ ಸಂದರ್ಭದಲ್ಲಿ 3 ವರ್ಷಗಳ ಕಾಲ ಹೋರಾಟ ನಡೀತು. ಪಾದಯಾತ್ರೆ ಮಾಡಿದೆ 712 ಕಿಲೋಮೀಟ್ರ್, ಧರಣಿ ಸತ್ಯಾಗ್ರಹ ಮಾಡಿದೆ, ಇಡೀ ರಾಜ್ಯದ ತಾಲೂಕು ಮಟ್ಟಕ್ಕೆ ಅಡ್ಡಾಡಿದೆ. ಒಂದು ಗಲಾಟೆಯನ್ನು ತೋರಿಸ್ರಿ, ಒಂದು ಗಲಾಟೆ ಆಯಿತಾ? ಇದೇ ಹಿಂದೆ ಸುವರ್ಣ ಮುತ್ತಿಗೆ ಹಾಕ್ಬೇಕಂದಾಗ ಇದೇ ಬಸವರಾಜ ಬೊಮ್ಮಾಯಿ ಅವರು ಇಲ್ಲೇ ನಮ್ಮನ್ನು ಕರೆದು ಸಂಧಾನ ಮಾಡಿದರು. ನೀನು ನಮ್ಮ ಮುಖ್ಯಮಂತ್ರಿಗಳು ಕೂಡ ಕರೆದ್ರು ಇವ್ರಿಗೆ, ಬರ್ರಿ ನೀವು ಹೋರಾಟಗಾರರು 10 ಜನ ಮಾತುಕತೆ ಮಾಡೋಣ ಅಂದಾಗ ಇವ್ರು ತಿರಸ್ಕಾರ ಮಾಡಿ ಮುತ್ತಿಗೆ ಹಾಕಕ್ಕೆ ಪ್ರಯತ್ನ ಪಟ್ಟರೆ, ಕಾನೂನನ್ನ ಕೈ ತೊಗೊಳಕ್ಕೆ ಹಚ್ಚಿದ್ರಲ್ಲ, ಯಾರು ಮಾಡಿದ್ರು? ಕಲ್ಲು ತೂರಿದ್ರು ಯಾರು? ಅದಕ್ಕೆ ಹೇಳ್ತಿಲ್ಲ, ಇವರು ಅಲ್ಲಿ ಉದ್ದೇಶಪೂರ್ವಕವಾಗಿ ಜನರನ್ನ ಕಲ್ಲು ತೂರ್ಸಕ್ಕೆ ಹಚ್ಚಿ ಪಾಪ ಅಮಾಯಕರನ್ನ ಹೊಡಿಸಿ ಇವತ್ತು ಅವ್ರಿಗೆ ಯಾರು ನೋಡ್ಕೋತಾರೆ? ನಾಳೆ ಅವ್ರಿಗೆ ಹೆಚ್ಚು ಕಡಿಮೆ ಆಗಿ ಏನಾದರೂ ಆಗಿದ್ರೆ ಯಾರು ನೋಡ್ಕೋತಾರೆ? ಸ್ವಾಮೀಜಿ ನೋಡ್ಕೋತಾರ? ಇವ್ರು ನಾಯಕರದಾರಲ್ಲ ಇವ್ರು ನೋಡ್ಕೋತಾರ? ಇವ್ರು ಅವ್ರ ಮನೆಗೆ ಹೋಗಿ ಬಿದ್ದಾರ ಪಾಪ, ಇವ್ರು ನೋಡ್ಕೋತಾರ? ಸುಮ್ಮನೆ ಹಾದಿ ತಪ್ಪಿಸುವಂಥ ಕೆಲಸ ಆಗಬಾರ್ದು. ಸರ್ವೋಚ್ಚ ನ್ಯಾಯಾಲಯದಲ್ಲಿದೆ. ನಾವು ಮಾನ್ಯ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ಕೊಂಡಿದ್ದೀನಿ, ಸದನದಲ್ಲಿ ಕೂಡ ನಾನು ಪ್ರಸ್ತಾಪಪಡಿಸಿದ್ದೀನಿ. ನಾವು ಭಾಳ ಸ್ಪಷ್ಟವಾಗಿದ್ದೀವಿ. ನಮ್ಮ ಸಮಾಜದ ಕಟ್ಟ ಮನುಷ್ಯನಿಗೆ ಶೈಕ್ಷಣಿಕವಾಗಿ ಉದ್ಯೋಗಕ್ಕಾಗಿ ಮೀಸಲಾತಿಯನ್ನು ಕೊಡಿಸೋದು ನಮ್ಮ ಗುರಿಯಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.